ಪರಮಾತ್ಮನ ಕೆಲಸ ಏನು? ಶರೀರ ಅಂದ ಬಳಿಕ ಇದಕ್ಕೆ ಒಂದು ಆಯುಷ್ಯವನ್ನು ನಿಗದಿ ಮಾಡ್ಯಾರ. ಆಯುಷ್ಯ 10 ರಾತ್ರಿಗೆ ಹೋದವು 50. ಆಯುಷ್ಯ 10 ರಾತ್ರಿಗೆ ಹೋದವು 50. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಆಸೆ ಮಾಡಬೇಡ, ಒಬ್ಬರಿಗೆ ಬೇಸರಾಗಬೇಡ, ದ್ವೇಷಿಸಿ ನುಡಿಬೇಡ, ಗುರು ಮಹಾಂತೇಶನ ಮರಿಬೇಡ. ಎಷ್ಟು ಚೆನ್ನಾಗಿ ಬರ್ಕೊಂಡು ಬರ್ತಾರೆ ನೋಡ್ರಿ. ಆಯುಷ್ಯ 10 10 ಗುಂಡ್ಲೆ 10 ಎಷ್ಟು ತಂಗಿ? 10 ಗುಂಡ್ಲೆ ಎಷ್ಟು? 100. ನಮಗೆ 100, ಹೆಣ್ಣಾಗಲಿ ಗಂಡಾಗಲಿ 100 ಕೊಟ್ಟಾರಿಲ್ರಿ? ಯಾರು ಕಾನ್ಫಿಡೆನ್ಸ್ಲಿ ನಮ್ಗೆ 100 ಕೊಟ್ಟಾರಂತ ಕೈ ಎತ್ತೇರಿ? 100 ಈ ಶರೀರಕ್ಕೆ ಆಯುಷ್ಯ ಅಂತ ನಿಗದಿ ಮಾಡ್ಯಾರ. ನಾ 100 ವರ್ಷ ಭಾಳ ಬಲ್ಲೆ ಅಂತ ಯಾರಿಗೆ ಕಾನ್ಫಿಡೆನ್ಸ್ ಐತಿ? ಕೈ ಎತ್ತರಿ. ನೋ ಗ್ಯಾರಂಟಿ. ಮುದೋಳದೊಳಗೆ VKC ಪ್ರೈಡ್ ತಂದ್ರೆ 2 ವರ್ಷ ಗ್ಯಾರಂಟಿ ಕೊಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಶರೀರ, ಜಗತ್ತನ್ನೇ ಆಳಬಲ್ಲಂತ ಈ ಶರೀರಕ್ಕೆ ನೋ ಗ್ಯಾರಂಟಿ ಅಂತ ಯಾಕೆ ಕಳಿಸ್ಯಾರಂತಂದ್ರೆ, ಯಾಕೆ ಕೊಟ್ಟಾರಂತಂದ್ರೆ, ನೀನು ಇಷ್ಟ ದಿವಸ ಇರಬೇಕು, ಇಷ್ಟ ಕೆಲಸ ಮಾಡಬೇಕು, ಮಾಡಿದ ಕೆಲಸಕ್ಕೆ ನಿನಗೆ ತೃಪ್ತಿಯಾಗಿ ನನ್ನ ಈ ಮನುಷ್ಯ ಜನ್ಮ ಉದ್ಧಾರ ಆಯ್ತು ಅಂತ ತಿಳ್ಕೊಂಡು ಸಮಾಧಾನದಿಂದ ಇದ್ದು ನೀ ಬಾ ಅಂತ ತಿಳ್ಕೊಂಡು ನಿನ್ನ ಪುಣ್ಯ ಸ್ವರ್ಗದಿಂದ ನಿಗದಿಯಾಗಿ ಭೂಮಿಗೆ ಬರ್ತದೆ. ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ. ನಾವೆಲ್ಲ ಭೂಮಿಗೆ ಬಂದವರು ಏನು ತೊಗೊಂಡು ಬಂದೀವಿ ಅಂತಂದ್ರೆ, ಅಲ್ಲಿ ಪುಣ್ಯ ಮುಗಿದೈತಿ, ಇನ್ನಷ್ಟು ತಾಯಿ ಸೇವೆ ಮಾಡಿ ಪುಣ್ಯ ಪಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಅಲ್ಲಿ ಪರಮಾತ್ಮನಿಂದ ನಾವೆಲ್ಲ ಆಣಿ ಮಾಡಿ ಬಂದೇವಿ. ಆ ಆಣಿ ಮಾಡುವಂಥ ಸಮಯ ದೇವಿ ಹೇಳಾಕತ್ತಾಳು. ಎಲ್ಲಿ ಹಾಕತ್ತೆ ಅಂತಂದ್ರೆ, ತಾಯಿ ಗರ್ಭದಳು ನಾನಿರ್ದ ವೇಳೆಗಳಲ್ಲಿ ಹೇಯ ಬಾರದತಿ ಬಾಧೆಗೆ ಮೊನನೊಂದು. ಏನಾಗೈತೆ ತಾಯಿ ಹೊಟ್ಟೆಯೊಳಗೆ? ಏನ ನೀನು ಗಟ್ಟು ಕೇಳ್ತಿತ್ತಿಲ್ಲ, ಸ್ವಲ್ಪ ಅವ್ರನ್ನ ಕಪ್ ಮಾಡಿ ಹೋಗೊಟ್ಟು, ನಿನ್ನ ಕೆಲಸ ಆಯ್ತು ಹೋಗು. ಹೇಯದತಿ ಬಾಧೆಗೆ ಮೊನನೊಂದು. ತಾಯಿ ಹೊಟ್ಟೆಯಾಗಿ ಕುಂತಿರ್ತಕ್ಕಂಥ ಪಿಂಡ ಇಲ್ಲಿ ಶಾಸ್ತ್ರ ಬರ್ತದ. ಅದ್ಭುತವಾಗಿ ಕೇಳ್ರಿ ನೀವು. ದೇವಿ ಮಹಿಮೆನ ಯಾಕೆ ಹೇಳಾಕತ್ತೀವಿ ಅಂತಂದ್ರೆ ನಿಮಗೆ ಗೊತ್ತಾಗಬೇಕು. ಈ ಶರೀರ ಸುಮ್ಮನೆ ಬಂದಿಲ್ಲ. ತಾಯಿ ಹೊಟ್ಟೆಯೊಳಗೆ ಆ ಕೂಸು ಇಟ್ಕೊಂಡು ನೋಡಿವ ಎತ್ಲಕ್ಷ ಕೊಡ್ರಿ. ತಾಯಿ ಹೊಟ್ಟೆಯೊಳಗೆ ಆ ಕೂಸನ್ನು ಇಟ್ಕೊಂಡು ಆ ಮಗುವಿಗೆ ಆಹಾರಗಳನ್ನು ಕೊಡಬೇಕಾದ್ರೆ ಏನು ಡೈರೆಕ್ಟ್ ಏನು ತುತ್ತು ಮಾಡಿ ಬಾಯಾಗ ಹಾಕ್ಯಾಳೇನು? ಇಲ್ಲ. ಅಲ್ಲಿ ಕೂಡ ತಾಯಿ ಅನನ್ಯವಾಗಿರ್ತಕ್ಕಂಥ ಆ ಮಗುವಿನ ಮೇಲೆ ಪ್ರೀತಿನ ಇಟ್ಟು ಅನ್ನ ಆಹಾರ ನೀರುಗಳನ್ನೆಲ್ಲವನ್ನು ಕೊಟ್ಟು ಸಲುವತಕ್ಕಂಥ ತಾಯಿ ನಮಗೆ ಎಚ್ಚರಿಕೆ ಮಾಡ್ತಾ ಇದ್ದಾಳೆ. ಏನು? ಕುಕ್ಕುಟಾವಸ್ಥೆಯಲ್ಲಿ ಕೂತಿರ್ತಕ್ಕಂಥ ಹೇ ಮಗುವೇ, ಆ ಮಲದ ಭಾಂಡದಲ್ಲಿ ಕುಡಿದಿರ್ತಕ್ಕಂಥ ನೀನು ಆ ತಾಯಿ ಹಾಕಿರ್ತಕ್ಕಂಥ ಉಪ್ಪು ಹುಳಿ ಖಾರವನ್ನು ನೀನು ತಿಂದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಮೆಟ್ಟಿ ನಿಂತು ಆ ಕೊಳಕ ಇರ್ತಕ್ಕಂಥ ಆ ಜಾಗದೊಳಗೆ ನೀ ಕುಂತಿ ಅಂದ ಮ್ಯಾಲ ಯಾಕೆ ಕುಂತಿ? ಹಿಂದೆ ಮಾಡಿದ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಹಿಂದೆ ಮಾಡಿದ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹಿಂದೆ ಪಾಪ ಮಾಡೇವಿ, ಅದಕ್ಕೆ ಆ ಪಾಪದ ಫಲಶ್ರುತಿ 9 ತಿಂಗಳು 9 ದಿವಸ ತಾಯಿ ಹೊಟ್ಯಾಗ ನಾವು ಕುಂತಾಗ ಅಲ್ಲೇನು ಸ್ವರ್ಗ ಐತೆ? ಏನೈತಿ? AC ಐತ್ಯ? ಏನು ಒಳ್ಳೆ ಬೆಡ್ರೂಮ್ ಐತ್ಯ? ಏನೂ ಇಲ್ಲ. ತಾಯಿ ತಿಂದಿರ್ತಕ್ಕಂಥ ಮಲಮೂತ್ರ ತಿಂದಿರ್ತಕ್ಕಂಥ ಪದಾರ್ಥಗಳು ಮಲಮೂತ್ರಗಳು ಕೀವು ಕ್ರಿಮಿಗಳಾಗಿ ಅಲ್ಲಿ ಹುಳಗಳಾಗಿ ಬುಕ್ 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 ಅಂತ ಇರ್ತಾವೆ. ಒಬ್ಬರ ಮನೆ ದಾಟಿ ಹೋಗಬೇಕಾದ್ರೆ ಗಟಾರ ಮುಂದೆ ಏನಾರು ಕೆಟ್ಟ ವಾಸನೆ ಬರ್ತಿತ್ತು ಅಂತಂದ್ರೆ ಮೂಗು ಮುಚ್ಕೊಂಡು ಹೋಗ್ತೇವಿ. ತಾಯಿ ಹೊಟ್ಟೆಯಾಗ ಕುಂತಂತ ನೀನು 9 ತಿಂಗಳು 9 ದಿವಸ ಕುಂತಿಯಲ್ಲ, ತಾಯಿ ತಿಂದಿರ್ತಕ್ಕಂಥ ಪದಾರ್ಥಗಳು ಮಲಮೂತ್ರಗಳಾಗಿ ನಾರುತ್ತಿಲ್ಲವೇನೋ? ಅಲ್ಲೇ ಸಂಭಾಷಣೆ ಆಕೈತಂತ ತಾಯಿದು ಮಗುವಿಂದು. ಕುಷ್ಮಾಂಡ ದೇವಿ ಬಂದು ಮಾತಾಡಿಸ್ತಾಳಂತ 7ನೇ ತಿಂಗಳಿಗೆ. ನಿನಗಾಗಿರ್ತಕ್ಕಂಥ ಈ ದುಃಖವನ್ನು ನೀನು ಕಳ್ಕೋಬೇಕಾಗಿತ್ತು ಅಂತಂದ್ರೆ ನೀ ಏನು ಮಾಡಬೇಕು? ಯವ್ವ ತಾಯಿ ಏನು ಮಾಡಲಿ?
ನಾನೇನು ಮಾಡಲಿ? ಮಾಯೆಯನ್ನು ಮೀರಿ ನಿನ್ನ ಮೀರಿ ಭವವನ್ನು ಗೆಲಿದು ನಾನು ನಿನ್ನನ್ನು ಗೆಲ್ಲಾಕ ಬಂದೇನಿ, ನಿನ್ನ ಒಲಿಸ್ಕೊಳಕ್ಕೆ ಬಂದೇನಿ. ನನ್ನ ಸಮುದಾಯದ ಅಧಿಕಾರದೊಳಗೆ ಈ ಸಮುದಾಯದೊಳಗೆ ಬರಬೇಕಾಗಿತ್ತು ಅಂದ್ರೆ ನಿನ್ನ ಸೇವೆಯನ್ನು ಮಾಡಿ, ನಿನ್ನ ಸ್ಮರಣೆಯನ್ನು ಮಾಡಿ, ನಿನ್ನ ಗೆದ್ದು ಸಮುದಾಯದ ಅಧಿಕಾರ ನನಗೆ ಬೇಕಾಗಿತ್ತು ಅಂತಂದ್ರೆ ಎಲ್ಲರ ಮರ್ತನೆ ಅಂತಂದ್ರೆ ಮರೆದೇನೋ ಅದಕ್ಕಿನ್ನು ಉಪಾಯವೇ ಧರ್ಮವೆಂದು. ಧರ್ಮದಿಂದ ಬೇಡ್ಕೊಳ್ತೀನಿ ನಿನ್ನ ನನಗೆ ಹೊರಗೆ ಹಾಕು. ನೋಡ್ರಿ, ಹೊಟ್ಟೆಯಾಗಿದ್ದ ಕೂಸು ಆ ದೇವಿಯನ್ನು ಕೇಳ್ಕೊತೈತೆ ಅಂತ, ನನಗೆ ಹೊರಗೆ ಹಾಕು. ನಿನ್ನ ಹಂಗೆ ಹೊರಗೆ ಹಾಕೋದಿಲ್ಲ. ಏನು ಮಾಡಬೇಕು? ನೀ ಹಿಂಗೆ ಹೇಳಿ 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 ಎಷ್ಟು ಸಲ ಹೊರಗೆ ಬಂದು ಮಾಡಬಾರ್ದೆಲ್ಲ ಬಾಣ್ಗಡ್ ಮಾಡಿ ಮತ್ತು ನನ್ನ ಮರ್ತಿ. ಅದಕ್ಕೆ ಈಗ ನಿನ್ನ ನಾನು ಆಣಿ ಮಾಡಿಸ್ಕೋತೀನಿ. ಏನಂತ? ನೀ ಬಂದು ಹೊರಗೆ ಬಂದೆ ಅಂತಂದ್ರೆ ಹಗಲಿರುಳು ನನ್ನ ಸ್ಮರಣೆ ಮಾಡ್ತೀನಂತ ನೀ ಮಾತು ಕೊಟ್ರೆ ನಾನು ನಿನ್ನ ಹೊರಗೆ ಕಳಿಸ್ತೇನೆ. ನೋಡ್ರಿ, ಅದಕ್ಕೆ ಪ್ರಸೂತಿಕಾ ವೇದನ ಅಂತಾರೆ, ವೈರಾಗ್ಯ ಅಂತ. ನೋಡ್ರಿ, 3 ಥರದ ವೈರಾಗ್ಯ: ಪ್ರಸೂತಿಕಾ ವೈರಾಗ್ಯ, ಪುರಾಣ ವೈರಾಗ್ಯ, ಇನ್ನು ಬರೋದು ಸ್ಮಶಾನ ವೈರಾಗ್ಯ. ಇಲ್ಲಿ ಕುಂತು ಕೇಳಾಕತ್ತೀರಿ ನೋಡ್ರಿ, ಇದು ಪುರಾಣ ವೈರಾಗ್ಯ. ಅಜ್ಜಾರ ಬರೋಬ್ಬರ ಐತ್ರಿ, ನೀವು ಹೇಳೋದೆಲ್ಲ ಬರೋಬ್ಬರ ಐತಿ. ಯಾರ್ದು ಏನ್ರಿ? ಏನು ಒಂದು ಭಗವಂತ ಕಳಿಸ್ಯಾಣ, ಒಂದು ಇರ್ತೀವಿ, ಒಂದು ಹೋಗ್ತೀವಿ, ಇರೋಷ್ಟು ದಿವಸ ಚಂದಾಗಿ ಇರ್ತೀವಿ ರೀ. ಒಟ್ಟು ಯಾರ ಮೇಲೆ ಜಗಳ ಮಾಡೋದಿಲ್ಲ ರೀ. ಒಟ್ಟು ನಾವು ಚಂದಾಗಿ ಇರ್ತೀವಿ ರೀ, ಅಣ್ತಾಂಬರಂಗೆ ಇರ್ತೀವಿ ರೀ, ಅಕ್ಕಂಗಿಯರಂಗೆ ಇರ್ತೀವಿ ಅಂತ ನಾ ಪುರಾಣದ ಮಾತು ಕೇಳಿ ಹೌದ್ರಿ ಇಷ್ಟು ಕೇಳಿ ಪ್ರಸಾದ ಮಾಡಿ ಮಲ್ಲೇನ ಗುಡಿ ದಾಟ್ಕೊಡಕ್ಕೆ ನೋಡಿದ್ದೇನೆ. ಅದನ್ನು ನಾನು ಮುಂದೆ ಕುಂತಿದ್ದು ಅಳಿಗಾಡ್ಲಿಲ್ಲ, ನನಗೆ ಒಟ್ಟೋಟ ಕಾಣಲಿಲ್ಲ ಅವನು ಸ್ವಾಮಿ. ಮರು ಅರಿವಿನ ಜನ್ಮವನ್ನು ತಟ್ಟುಕೊಂಡು ಬಂದು ಹೇ ಜೀವಾತ್ಮನೆ ಸಂಬೋಧನೆ ಮಾಡ್ತಾರೆ ನಿಜಗೊಂಡ್ರು. 5 ಸ್ಥಳಗಳನ್ನು: ಶಿವನ ಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯ, ಯೋಗ ಪ್ರತಿಪಾದನ, ಜ್ಞಾನ ಪ್ರತಿಪಾದನ. ಇವೆಲ್ಲವನ್ನು ಎಲ್ಲಿ ಕೊಟ್ಟಾಳಂತಂದ್ರೆ ತಾಯಿ ಹೊಟ್ಟೆಯೊಳಗೆ ಕೊಟ್ಟಾಳ. ಹೊಟ್ಟೆ ಕೊಟ್ಟಿಲ್ಲ. ನೀವೇನು ಮಾಡ್ತೀರಿವ? ಸಂಸ್ಕಾರ ಇದ್ದಾಗ, ಹೊಟ್ಟೆಯಾಗಿದ್ದಾಗ ನೀವು ಭಾಳ ಬೇರಿಕೆವ. ಮತ್ತು ಇದ್ರಾಗೂ ಪಾರ್ಸಲಿಟಿ ಅಪ್ಪ ಸುರೇಶಪ್ಪ. ನಮ್ಮವ್ವ 3 ತಿಂಗಳು ಆಗೋದತ್ತಡ ಮೊದಲಕ್ಕೆ ಹೋಗಿ ತೋರಿಸ್ಕೊಂಬಂದು ಕನ್ಫರ್ಮ್ ಅಂದ್ರೆ ಸಾಕು, ನಂಬರ್ ಅಯ್ಯ ತಂಗಿ ನಮ್ಮ ಮನೆಗೆ ಊಟಕ್ಕೆ ಬಾ, ನಮ್ಮ ಮನ್ಯಾಗ ದ್ವಾಸಿ, ಇಡ್ಲಿ, ಪಡ್ಡ, ಸಜ್ಜಿ ರೊಟ್ಟಿ, ಗುರಳಿ ಹಿಂಡಿ, ಖಾರ, ಮೊಸರ, ತೊಪ್ಪ, ಗಪ್ಪ. ಒಮ್ಮೆರ ಕರ್ದಾರೇನ ಸುರೇಶಪ್ಪ ನಿನ್ನ ಊಟಕ್ಕೆ ಬಾ ಅಂತೇಳಿ? ಏನು ಹೊಸ ಸುದ್ದಿ? ಇದ್ರಾಗೂ ನಮಗೆ ಪಾರ್ಸಲಿಟಿ ದೇವ್ರದು. ಬಾ ತಂಗಿ ಅಂತ ತಿಳ್ಕೊಂಡು ಈ ನಮ್ಮ ಅವ್ವಗಳು ಹೊಟ್ಟಿ ಮಾಡ್ಕೊಂಡು ಉಂಡು ಓಶ್ ಅಂತ ಕಟ್ಟಿ ಬರ್ಬೇಕು ಒಳಗೆ. ಇದು ಕಟ್ಟಿ ಮೇಲೆ ಕುಂತು ಎಲ್ಲಿ ಹೋಗಿದ್ದೆ? ಮಿರ್ಜಾರ ಮನೆಗೆ ಹೋಗಿನಾಳು ಊಟಕ್ಕೆ. ಏನು ಮಾಡಿಸಿದ್ರು? ಅದು ಹೇಳಂಗಿಲ್ಲ, ಒಟ್ಟು ಹೇಳಾಕೆ ಬರ್ದಂಗೆ ತೊಗೊಂಡು ಬಂದಿರ್ತಾರೆ ನಮ್ಮ ಮಗಳು. ನಮ್ಮ ಕಡೆ ಹೇಳುವ ಇಷ್ಟೆಲ್ಲ ತಿಂದಿರ್ತಕ್ಕಂಥ ತಾಯಿಯಂದರು ಆ ಕಾರು, ಹುಳಿ, ಉಪ್ಪು ಆ ಕೂಸಿನ ತಲೆ ಮ್ಯಾಲ ನೆತ್ತಿ ಮ್ಯಾಲ ಬಿತ್ತು ಅಂತಂದ್ರೆ ರವ ಉರಿತೈತಂತ ನೋಡ್ರಿ. ಅವಾಗ ಕೂಸು ಉಲುಕ್ತದಂತ. ಏನಂತ? ಹೇ ಭಗವಂತ, ಹೇ ತಾಯಿ, ತಾಳಲಾರೇನೋ ಭವದ ಚಕ್ರದಲ್ಲಿ ಸಿಲುಕಿ ಹೇಯವಾದ ಸಂಸಾರ ಕೂಪವನು ನೂಕಿ ಬಿಟ್ಟೇ ತಕ್ಕಿಂತು ತಡೆಯಲಾರೆ ವೇದನೆಯನು ಬಾಧಿಸುತ್ತಿಹ ನಿನ್ನ ಈ ತಾಯಿಯ ನರಕವನು. ಕೃಪೆ ಮಾಡು ಯವ್ವ, ನಿನ್ನ ಕೈ ಮುಗಿತೀನಿ ಯವ್ವ. ನಮ್ಮ ತಾಯ ಕರೆ ಅಕ್ಕಿ ಆನಂದಕ್ಕಾಗಿ, ಅಕ್ಕಿ ಬಾಯಿ ರುಚಿಗಾಗಿ ಅವಳೆಲ್ಲ ತಿಂದ ಪದಾರ್ಥಗಳು ನನ್ನ ನೆತ್ತಿ ಮೇಲೆ ಬಿದ್ದಾವ, ನನ್ನ ಹೊರಗೆ ಹಾಕುವಂಥ ಕೂಷ್ಮಾಂಡ ದೇವಿಯನ್ನು ಕೇಳಿದಾಗ ಹೇಳ್ತಾಳೆ, ಹೌದಲ್ಲ, ನಿನ್ನ ಹೊರಗೆ ಹಾಕಬೇಕಲ್ಲ, ಹೊರಗೆ ಹಾಕಿದ ಮೇಲೆ ಏನು ಮಾಡ್ತಿ? ಹಗಲಿರುಳು ನಿನ್ನ ಭಜನೆ ಮಾಡ್ತೀನಿ. ಹಂಗೆ ಮಾತು ಕೊಡ್ತೀನಿ ಅಂತ. ಹಾಗಾರ ಮಾತೃದೇವೋಭವ ಇಲ್ಲ, ತದನಂತರದಲ್ಲಿ ಪಿತೃದೇವೋಭವ, ಅದು ತದನಂತರದಲ್ಲಿ ಆಚಾರ್ಯ ದೇವೋಭವ, ತದನಂತರದಲ್ಲಿ ಅತಿ ದೇವೋಭವ, ಅದು ತದನಂತರದಲ್ಲಿ. ಹಾಗೆ ಪ್ರಥಮ ಸ್ಥಾನ ನನಗೆ ಕೊಡ್ತೀಯೇನು? ಹೌದು, ಕೊಡ್ತೀನಿ. ಹಾಗಾದರೆ ನೀನು ಹೊರಗೆ ಬಂದ ಮ್ಯಾಲ ಹಗಲಿರುಳು ನನ್ನ ನಾಮಸ್ಮರಣೆ ಮಾಡಿದ್ರೆ ನಿನ್ನ ಹೊರಗೆ ಕಳಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ನೋಡ್ರಿ, ಅದಕ್ಕೆ ತಾಯಂದರು ಹೊಟ್ಟಿಲಿದ್ದಾಗ ದೇವ್ರಂತ ಬಿಡ್ಕೋತಾರಂತವ್ರು, ಯಪ್ಪ ಭಗವಂತ
ತಾಯಿ ಇದೊಂದು ಸಲ ತಪ್ಪು ಮಾಡೀನಿ, ಇದೊಂದು ಸಲ ತಪ್ಪು ಮಾಡಕ್ಕಿತ್ತೀನಿ, ಸಾಯಾಕತ್ತೀನಿ ಯಪ್ಪ, ಹೆಂಗಾರ ಮಾಡಿ ಈ ವಿಷ ಹೊರಗೆ ಹಾಕಂತ ತಾಯಿ ಅಂತಾಳಂತ, ವಿಷ ಅಂತಾರಂತ ಮಗು. ನೋಡ್ರಿ, ಆನಂದದಿಂದ 9 ತಿಂಗಳು ಹೊಟ್ಟೆಯಾಗಿಟ್ಟುಕೊಂಡು ಆ ಕೂಸನ್ನು ನೋಡಿ ಹುಟ್ಟಕ್ಕಿಂತ ಮೊದಲು ಅದಕ್ಕೆ ಕುಲಾಯಿ ಹೊಲಿದೇನು, ಸ್ವೆಟ್ರ್ ಹೊಲಿದನು, ಇಷ್ಟು ಪ್ರೇಮದಿಂದ ಇರ್ತಕ್ಕಂಥ ತಾಯಿ ಯಾವಾಗ ತನಗೆ ದುಃಖ ಆಗ್ತದಲ್ಲ, ಯಾವಾಗ ರೇಣುಕೆ ಈ ವಿಷ ಹೊರಗೆ ಹಾಕಂತ ಬೆಡ್ಕೋತಾಳಂತ. ಆವಾಗ ಕಣಿಕರ ಬಂದು ಆ ತಾಯಿ ಆ ಮಗುವಿನ ತಾಯಿಯನ್ನು ಬೇರ್ಪಡೆ ಮಾಡಿದಾಗ ಹೊರಗೆ ಬಂದಿರತಕ್ಕಂಥ ಕೂಸು ಟ್ಯಾಂತ ಹತ್ತಿತ್ತು. ಏನು ಮಾಡಿತು? ಮರಿತು. ಹೊರಗೆ ಬಂದ್ಮೇಲೆ ಹೇ ದೇವಿ ರೇಣುಕೆ ಅಂತ ಅನ್ಲಿಲ್ಲ, ಅಂತ ಅಳಾಕೈತು. ಅದು ಮರಿತು. ಇದೊಂದು ಸಲ ತಪ್ಪು ಮಾಡಿನಲ್ಲ, ಈ ವಿಷ ಹೊರಗೆ ಹಾಕಂತ ಅಂದ ತಾಯಿ ಆ ಮಗುವಿನ ಮುಖ ನೋಡಿದ ಕೂಡಲೇ ಏನು ಚಂದ ಐತೆಪ್ಪ ನನ್ನ ಮಗ, ಚಂದ್ರಾಮ ಆಗೈತಿ, ಅಲ್ಲಲ್ಲಲ್ಲಲ್ಲಲ್ಲಲ್ಲ ನನ್ನ ರಾಜ, ನನ್ನ ಟಿಂಟ್ಯ ಅಂದಾಕಿನ ಯವ್ವ ಎಲ್ಲವ ಕೊಡೋದಾದ್ರೆ ಇನ್ನೊಂದು 3-4 ಇಂಥವ ಕೊಡು ಅಂತಾಳ. ನೋಡ್ರಿ, ಇದು ಸಹಜವಾದ ಮನುಜನ ಲಕ್ಷಣ. ಕುಷ್ಮಾಂಡದೇವಿ ಹೇಳ್ತಾ ಇದ್ದಾಳೆ, ಇಷ್ಟಾದ ಮೇಲೂ ನಿನ್ನ ಬುದ್ಧಿ ಕಲಿಯಲಿಲ್ಲ, ನಿನಗೆ ಅವಯವ ಕೊಟ್ಟೀನಿ, ಅಪರೂಪವಾದ ಅವಯವ ಕೊಟ್ಟೇನಿ, ಕೈ ಕೊಟ್ಟೇನಿ, ಕಾಲು ಕೊಟ್ಟೀನಿ, ಎಲ್ಲ ಕೊಟ್ಟೇನಿ. ಹಿಂದಿನ ಜನ್ಮದೊಳಗೆ ಅದರಿಂದ ನೀನು ಬರೀ ಪಾಪ ಮಾಡೀನಿ. ಅದಕ್ಕೆ ನಿನ್ನ ಬದುಕು ಅಲಗಾಡಬಾರ್ದು, ನಿನ್ನ ಬದುಕು ಅಲ್ಲಾಡಬಾರ್ದು. ಅದಕ್ಕೆ ನಿನಗೊಂದು ಅವಯವ, ಮುಖ್ಯವಾದಂಥ ಅವಯವ ಕೊಟ್ಟೇನಿ. ಯಾವ ತಂಗಿ ಯವಸ್ರಕಿನಿ ಕುಂತು ಕೇಳು, ಒಂದಿಷ್ಟ ಕೈ ಎತ್ತ ತಂಗಿ, ಕೈ ಎತ್ತು, ಹಿಂಗೆ ಕೈ ಎತ್ತು, ಕಣ್ಣು ಮುಚ್ಚು, ಕಣ್ಣು ಮುಚ್ಚಿದಿ, ಬಾಯಿ ತೆಗಿ, ಈಗ ಬೇಡ ಪ್ರಸಾದ ಟೈಮ್ ತೆಗಿಂತೆ. ಹಾಂ, ಸ್ವಲ್ಪ ಮೂಗು ಮುರಿ. ಯವ್ವ ನೀವು ಮೂಗು ಮುರಿದ್ರೆ ಮುಗಿತು, ಎತ್ತು ಮುದೋಳ ಎತ್ತಿ ಅದವಾಡ ಪಾಲ ಎಲ್ಲ ಅವಯವಗೂ ಅಳಿಗಾಡ್ತಾ ಹೋದಲ್ರಿ. ಅಶೋಕ್ ಅವರು ಸ್ವಲ್ಪ ಕಿವಿ ಅಳಿಗಾಡ್ಸ್ರಿ, ಕೈ ಹಿಡ್ಕೊಂಡಲ್ಲ, ಸ್ವಲ್ಪ ಕಿವಿ ಅಳಿಗಾಡ್ಸ್ರಿ. ಅಳಿಗಾಡ್ತಾವೇನ? ಕಿವಿ ಅಳಿಗಾಡ್ತಾವ? ಅವ್ರಿಗಿನ್ನ ಡೌಟ್ ಐತೆ, ಬಹುತೇಕ ಮನ್ಯಾಗ ಅಳಿಗಾಡಿಸ್ತಿರ್ಬೇಕು ಅವ್ರು ಅಕ್ಕಾರ. ಹಾಂ, ಇದು ಕಂಪ್ನಿ ಭಾಳ ಐತಿ. ತುಂಬಿದ ಸಭೆಯಲ್ಲಿ ನಿಮಗೆ ಹೇಳ್ತೀನಿ, ನಿಮಗೆ ಕಿವಿ ಅಳಿಗಾಡ್ಸ್ರಿ ನೋಡೋನು, ಕೈ ಹಿಡ್ದಲ್ಲ. ಕೈ ಹಿಡ್ದಲ್ಲ, ಅಳಿಗಾಡ್ತಾವ ಇಲ್ಲ. ಹಂಗಾರ ಏನಾದರೂ ಚೇಂಜ್ ಇರಬೇಕಲ್ಲ. ಬರ್ರಿ ಕಾಕ, ಇವತ್ತು ಯಾಕೋ ವೇದಿಕೆ ಬೇರೆನೇ ಐತಿ. ಹಾಂ,